ಈಗ ಬರುತ್ತೆ ನೋಡಿ, ಗುಡುಗು ಸಿಡಿಲು ಮಳೆ ಎಲ್ಲ ಬರುತ್ತೆ. ನಿಮ್ಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ನಿಮ್ಗೆಲ್ಲ ಒಳ್ಳೆ ಗುಡ್ ನ್ಯೂಸ್, ಗ್ರೇಟ್ ನ್ಯೂಸ್ ಇದೆ. ಸೊ ಈಗ ಬರ್ತಿರ್ತಕ್ಕಂಥ ವ್ಯಕ್ತಿ ಎಲ್ಲ ಅವರು ಶಕ್ತಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಸೊ ಚಿಕ್ಕಮಗಳೂರು ಭಾಗದಲ್ಲಿ ಕರೋಡ್ಪತಿ ಆಗಿದ್ದಾರೆ. ಸೊ MD ಅವರೊಟ್ಟಿಗೆ ಸುದೀರ್ಘವಾಗಿ 29 ವರ್ಷಗಳ ಕಾಲ ಒಟ್ಟೊಟ್ಟಿಗೆ ನಿಂತು ಕೆಲಸ ಮಾಡಿ ಕರೋಡ್ಪತಿ ಆಗಿದ್ದಾರೆ. ಎವರ್ ಗ್ರೀನ್ ಅಂತ ಒಂದು ತಂಡನ ಸೃಷ್ಟಿ ಮಾಡಿ, ಒಬ್ಬ ಲೇಡೀಸ್ ಆಗಿ ಕೆಜಿ ಗಟ್ಲೆ ಚಿನ್ನ ಮಾಡಿ, ಆಸ್ತಿ ಮಾಡಿ, ಮನೆ ಮಾಡಿ, ಓ ಮೈ ಗಾಡ್, ಇನ್ನು ಏನ್ ಹೇಳೋಣ ಅವ್ರಿಗೆ, ಇನ್ನು ಏನ್ ವರ್ಡ್ಸ್ ಹೇಳೋಣ ಹೇಳಿ. ಸೊ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತಿದ್ದಾರೆ. ಇಷ್ಟೆಲ್ಲಾ ಅಚೀವ್ಮೆಂಟ್ ಒಟ್ಟಿಗೆ ಇವತ್ತು ನಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ತಿದ್ದಾರೆ. ನಾನು ಕೇಳ್ತಿದ್ರೆ ನನಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಲೇಡೀಸ್ ಪ್ಲಾನ್ ಮಾಡ್ಕೊಂಡು ಒಳ್ಳೆ ನ್ಯೂಸ್ ಕೊಡ್ತಿದ್ದಾರೆ. ಅದ್ ಬೇರೆ ಯಾರು ಅಲ್ಲ, ಎವರ್ ಗ್ರೀನ್ ಟಿವಿನ ಫೌಂಡರ್ ಡಿಸ್ಟ್ರಿಬ್ಯೂಟರ್ ಮಿಸ್ಟರ್ಸ್ ಮೇಡಮ್, ಗುಲ್ನಾಸ್ ಮೇಡಮ್ ಅಂಡ್ ಶಬೀನಾ ಮೇಡಮ್. ಸೊ ಇಬ್ರು ಜೋಡೆತ್ತುಗಳು ನುಗ್ಗಿದ್ದಾರೆ ಫೀಲ್ಡ್ಗೆ ನುಗ್ಗಿ ಇವತ್ತು ಕರೋಡ್ಪತಿ ಆಗಿದ್ದಾರೆ. ಸೊ ನಿಮ್ಮ ವರ್ಡ್ಸ್ ಕೇಳಲಿಕ್ಕೆ ನಾವೆಲ್ಲರೂ ಸಮೇತ ವೈಟ್ ಮಾಡ್ತಿದ್ದೀವಿ ಮೇಡಮ್. ವೆಲ್ಕಮ್ ಟು ಝೂಮ್ ಸ್ಕ್ರೀನ್ ಮೇಡಮ್. ಹಾರ್ಟ್ಲಿ ವೆಲ್ಕಮ್ ಟು ಝೂಮ್ ಸ್ಕ್ರೀನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ರಿಯಲಿ ಇವತ್ತು ಒಂದು ಅವಕಾಶ ಯಾವ ತರ ಸಿಕ್ಕಿದೆ ಅಂತ ಹೇಳಿದ್ರೆ, ಒಂದು ವಿಸ್ಟಾರಿನ ಜರ್ನಿ ನನ್ನ ಜರ್ನಿ ನಂಗೆ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ವಿಸ್ಟಾರ್ ಸಂಸ್ಥೆ ಇವತ್ತಿಲ್ಲ ಅಂದಿದ್ರೆ, ಈ ಕಂಪನಿ ನಮ್ಮ MD ಸರ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ, ರಿಯಲಿ ಇಂಥ ಅವಕಾಶ ನನಗೆ ನಿಜವಾಗ್ಲೂ ಅಜಾ ಆಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಇದ್ವಿ, ಹೇಗೋ ಇದ್ವಿ, ಇಂಥ ಶ್ರೀಮಂತಿಕೆ ಜೀವನ, ಇಂಥ ಒಂದು ಭವ್ಯವಾದಂತಹ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಹೆಸರು, ಒಂದು ದುಡ್ಡು, ಎಲ್ಲ ವಿಚಾರದಲ್ಲೂ ಯಾವುದ್ರಲ್ಲೂ ಇವತ್ತು ಕಡಿಮೆ ಇಲ್ಲ. ಆ ಮಟ್ಟದಲ್ಲಿ ನಮಗೆ ಬೆಳೆಸಿದಾರೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಅವ್ರ ಹೆಸರು ತಗೊಳ್ಳೋದಿಕ್ಕೆ ನಿಜವಾಗ್ಲೂ ನನಗೆ ಅಷ್ಟು ಯೋಗ್ಯತೆ, ಬಾಯಿನೇ ನಡ್ಕ ಬರತ್ತೆ ಅಂತ ಇವತ್ತು ಸಾಧನೆ ಮಾಡಿರುವಂತಹ ಸಾಧಕರು 28 ವರ್ಷದಿಂದ ಅವ್ರ ಜೊತೆಯಾಗಿ ಅವ್ರ ಜೊತೆ ನಾವು ನಿಂತಿದ್ದಕ್ಕೆ ನಮ್ಮ ಲೈಫ್ ಯಾವ ತರ ಆಗಿದೆ, ಹೇಗಾಗಿದೆ ಅನ್ನೋದ್ ಬಗ್ಗೆ ನಾನು ಒಂದು 5 ನಿಮಿಷ ನನ್ನ ಲೈಫಿನ ಸ್ಟೋರಿ ಹೇಳಕ್ ನಿಮ್ ಮುಂದೆ ಬಂದಿದ್ದೀನಿ. ವಿ ಸ್ಟಾರ್ ಅಲ್ಲಿ MD ಸರ್ ಇವತ್ತು ವಿ ಸ್ಟಾರ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ, ಇವತ್ತು MD ಸರ್ ತಗೊಂಡಂತ ಒಂದು ಯೋಚನೆ, ಒಂದು ನಿರ್ಧಾರ, ಒಂದು ಕನಸು ಇದೆಯಲ್ಲ, ಅದು ಯಾವ ಮಟ್ಟದಲ್ಲಿ ತಗೊಂಡ್ ಬಂದು ನಮಗೆ ಬೆಳೆಸ್ತು ನಾವು ನಿಂತಿದೀವಿ ಅಂತ ಹೇಳಿದ್ರೆ, ರಿಯಲಿ ಇದು ಆನಂದ ಬಾಷ್ಪ ನನಗೆ ಬರ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಹಾಗಾಗಿ ನಿಮ್ ಮುಂದೆ ಇವತ್ತು ವಿಸ್ಟಾ ಸಂಸ್ಥೆಯಲ್ಲಿ ನನ್ನ ಜರ್ನಿ ಇವತ್ತು 7 ವರ್ಷದಲ್ಲಿ ಹೇಗೆ ಯಾವ ತರದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ ಬಗ್ಗೆ ಹೇಳ್ತಾ ಇದೀನಿ. ಈ ಕಂಪನಿ ಸ್ಟಾರ್ಟ್ ಮಾಡುವಾಗ ಎಷ್ಟೋ ಜನ ಇದು ನಡೆದ್ ಬಿಡತ್ತಾ, ಇದಾಗ್ಬಿಡತ್ತಾ, ಎಷ್ಟೋ ಸಾವಿರ ಕಂಪನಿಗಳಿದೆ, ಎಷ್ಟೋ ವರ್ಷದ ಕಂಪನಿಗಳಿದೆ, ಅದ್ರ ಮುಂದೆ ಈಗ ಸ್ಟಾರ್ಟ್ ಆಗಿರುವಂತ ಚಿಕ್ಕ ಸಂಸ್ಥೆ ಇದು. ಚಿಕ್ಕದಾದಂತಹ ಒಂದು ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಾಡಿಗೆ ಹೆಡ್ ಆಫೀಸ್ ಇಂದ ಬಾಡಿಗೆ ಸ್ಕ್ವೇರ್ ಫೀಟ್ 20-40 ಅಷ್ಟೇ ಒಂದು ಜಾಗದಿಂದ ಸಣ್ಣ ಪುಟ್ಟ ಒಂದು ಪ್ಲಾನ್ ಇಟ್ಕೊಂಡು, ಸಣ್ಣ ಪುಟ್ಟ ಒಂದು ಪ್ರಾಡಕ್ಟ್ ತಗೊಂಡು, 2-3 ಪ್ರಾಡಕ್ಟ್ ತಗೊಂಡು ಇವತ್ತು ಕಂಪನಿ ಸ್ಟಾರ್ಟ್ ಮಾಡಿದ್ರು. ಆ ಟೈಮಿಂದ ನಾನು ಸರಿಗೆ ನಾವ್ ಯಾವ್ದೇ ಕಾರಣಕ್ಕೂ ಪ್ರಾಡಕ್ಟ್ ನೋಡ್ಲಿಲ್ಲ, ಪ್ಲಾನ್ ನೋಡ್ಲಿಲ್ಲ, ಇನ್ಕಮ್ ನೋಡ್ಲಿಲ್ಲ. ನಾವು ನೋಡಿದ್ದೆ MD ಸಾರಿಗೆ 26 ವರ್ಷದಿಂದ ಅವ್ರ ಜೊತೆಗೆ ಏನಿದ್ವಿ. ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇವತ್ ಮಾತ್ರ ಯೋಚನೆ ಮಾಡ್ಬೇಡಿ, ಇವತ್ತಿನ ಮುಂದಿನ 5 ವರ್ಷ, ಮುಂದಿನ 3 ವರ್ಷ ನನ್ ಜೊತೆಗೆ ನಿಂತ್ಕೊಳ್ಳಿ. ಯಾವ ತರ ಇದ್ರಲ್ಲಿ ಲೈಫ್ ಆಗತ್ತಂತ ಹೇಳಿದ್ರೆ ನಾನ್ ಹೇಳಲ್ಲ, ಯಾರನ್ನ ನಿಂತ್ಕೊಂತೀರಾ, ಯಾರನ್ನ ನೋಟಿ ಸಪೋರ್ಟ್ ಮಾಡ್ತೀರಾ, ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫಿನ ನೀವೇ ಸ್ಟೋರಿಗಳು ಹೇಳ್ತಾ ಬರ್ತೀರಾ ಅಂತ ಹೇಳಿದ್ರು. ಆ ಟೈಮಿಂದ ನಂಬ್ಕೊಂತ ಬಂದ್ವಿ. ಇನ್ನು ಪ್ಲಾನ್ ಸ್ಟಾರ್ಟ್ ಆಗಿರ್ಲಿಲ್ಲ, ಇನ್ನು ಪ್ರಾಡಕ್ಟ್, ಇನ್ನು ಬಿಸ್ನೆಸ್ ಅಂತಾನೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಸರ್ ಸ್ಟಾರ್ಟ್ ಮಾಡಿದಾಗ ಅವ್ರ ಜೊತೆಯಾಗಿ ನಿಂತ್ಕೊಂಡ್ವಿ ನಾವು. ರಿಯಲಿ ಅವತ್ತು ಪ್ಲಾನ್ ನಮಗೆ ರಿಯಲಿ ಅರ್ಥ ಆಗ್ಲಿಲ್ಲ, ಏನು ಯಾವ ತರ ಅಂತ ಹೇಳಿ. ನಮಗೆ ಟಾರ್ಗೆಟ್ ಬೇಸ್ ಅಲ್ಲಿ ನಾವು ವರ್ಕ್ ಮಾಡಿದ್ವಿ. ಆ ಟಾರ್ಗೆಟ್ ಬೇಸ್ ಅಲ್ಲಿ ಎಷ್ಟು ಬೇಕಾದ್ರೂ ವರ್ಕ್ ಮಾಡಕ್ ರೆಡಿ ಇದ್ವಿ. ಈ ಬೈನರಿಲಿ ಲೆಫ್ಟ್ ರೈಟ್, ಬೋನಸ್, ಇನ್ಸೆಂಟಿವ್, ರಿವಾರ್ಡ್, ಅವಾರ್ಡ್ಸ್ ಏನೂ ತಲೆಗೆ ಹೋಗ್ತಾ ಇರಲಿಲ್ಲ. ಸುಮಾರು 1 ವರ್ಷ ತನಕ ನಮಗೆ MD ಸರ್ BOP ಮೀಟಿಂಗ್ ತಗೊಂತಾ ಇದ್ರು. ಅವಾಗ ಪ್ರಾಜೆಕ್ಟ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಬೋರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಪ್ಲಾನ್ ಹೇಳೋರು. ಸರ್ರೇ ಬಂದು ಇವತ್ತು BOP ಮೀಟಿಂಗ್ ತಗೊಂತಾ ಇದ್ರು. ಒಂದಿನ ಮುಂಚೆ ನಮಗೆ ಹೇಳ್ತಾ ಇದ್ರು, ನೀವು ಈ ಪ್ರಾಡಕ್ಟ್ ಬಗ್ಗೆ ರೆಡಿ ಆಗಿ ಬನ್ನಿ, ಈ ಪ್ಲಾನ್ ಬಗ್ಗೆ ರೆಡಿ ಆಗಿ ಬನ್ನಿ ಅಂದಾಗ ನಮಗೆ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡೋದು. ಯಾಕೆಂತಂದ್ರೆ ನಾವು ಜನರಲ್ ಸ್ಪೀಚ್ ಮಾಡಿ ನಾವು ಅಭ್ಯಾಸ ಆಗಿತ್ತು. ಸಬ್ಜೆಕ್ಟ್ ವೈಸ್ ಅಲ್ಲಿ ಕೊಡಕ್ ಬಂದಾಗ ನಾವೇ ನಡುಗ್ತಾ ಇದ್ವಿ, ನಾವೇ ಭಯ ಪಡ್ತಾ ಇದ್ವಿ. 1 ವರ್ಷ ತನಕ ಪ್ಲಾನ್ ನಮ್ ತಲೆಗೆ ಹೋಗಿರ್ಲಿಲ್ಲ. ಫ್ರೆಂಡ್ಸ್, ನಿಮಗೆ ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಬಂದಿದ ತಕ್ಷಣ ಎಲ್ಲಾನು ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಫಸ್ಟ್ ಪ್ಲಾನ್ ಅರ್ಥ ಮಾಡ್ಕೊಳ್ಬೇಕು ನಾವು, ಫಸ್ಟ್ ಪ್ರಾಡಕ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಒಂದು ಇಮ್ಯುನಿಟಿ ಕಾಪ್ ಬಗ್ಗೆನು, ಒಂದೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಸರ್ ನಮಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅದ್ ಯಾವ ತರ ತಗೋಬೇಕು, ಹೆಲ್ತಿಗೆ ಯಾವ ತರ ಆಗತ್ತೆ, ಯಾವ ತರದಲ್ಲಿ ಇದು ಯೂಸ್ ಮಾಡಿದ್ರೆ ನಮಗೆ ನಮ್ಮ ಬಾಡಿಲಿ ಇವತ್ತು ಏನ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಅನ್ನೋದ್ ಬಗ್ಗೆ ಒಬ್ಬೊಬ್ಬರಿಗಲ್ಲ, ಡಾಕ್ಟರ್ಗಳಿಗೆ, ಆಯುರ್ವೇದ ಡಾಕ್ಟರ್ಗಳಿಗೆ ಕರೆದಿದ್ದಾರೆ, ಟ್ರೈನರ್ಸ್ ಗಳಿಗೆ ಕರೆದಿದ್ದಾರೆ. ನಮಗೆ ಪ್ರಿಪೇರ್ ಮಾಡೋದಕ್ಕೆ ಸರ್ ಎಷ್ಟು ನಮ್ಮ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಕೇರ್ ತಗೊಂಡ್ರು ಅಂತ ಹೇಳಿದ್ರೆ,
ಇದ್ಯಾರು ಇಷ್ಟು ಮಟ್ಟದಲ್ಲಿ ಯಾರು ಕೂಡ ಅಷ್ಟೇ ಲೈಫಲ್ಲಿ ಯಾರು ಸಪೋರ್ಟ್ ಮಾಡಕ್ ಹೋಗೋದಿಲ್ಲ. ಕಂಪನಿ ಇದೆ ಸ್ಟಾರ್ಟ್ ಮಾಡಿದ್ವಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಎಜುಕೇಶನ್ಗೆ ಎಷ್ಟು ಸರ್ ಇವತ್ತು ಇಂಪಾರ್ಟೆಂಟ್ ಕೊಟ್ರು ಅಂತ ಹೇಳಿದ್ರೆ, ಏನ್ ಬೇಕಾದ್ರೂ ಮರೀರಿ, BOP ಮೀಟಿಂಗ್ ಮಾತ್ರ ಯಾವುದೇ ಕಣಕ್ಕೂ ಬಿಡ್ಬೇಡಿ ಅಂತ ಹೇಳ್ತಾ ಇದ್ರು. BOP ಮೀಟಿಂಗ್ ಸಂಡೇ ಮಸ್ಟ್ ಅಂಡ್ ಶುಡ್ ಹೋಗ್ಲೇಬೇಕು, 10 ಜನ ಆಗ್ಲಿ, ಆ 10 ಜನದಿಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, BOP ಮೀಟಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಅವತ್ತಿಂದನೂ ಇವತ್ ತನಕನು BOP ಮೀಟಿಂಗ್ ಒಂದು ದಿನಾನು ಮಿಸ್ ಆಗ್ದಂಗೆ ಟೀಮ್ ಒಳಗೆ ಆ ತರದಲ್ಲಿ ನಡೆಸ್ಕೊಂಡ್ ಬಂದ್ವಿ. ನಂತರ ಗುರುವಾರ FIM ಮೀಟಿಂಗ್, ಗುರುವಾರ FIM ಮೀಟಿಂಗ್ ಸರ್ ತಗೊಂಡಾಗ ಅದು ಲಿಸ್ಟ್ ಮಾಡೋದು, ಡ್ರೀಮು, ಇದೆಲ್ಲ ಸರ್ ಹೇಳ್ತಾ ಏಸ್ ಟೈಪು, FIM, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು, ಪ್ರಾಡಕ್ಟ್ ಬಗ್ಗೆ ಇದೆಲ್ಲ ಲಿಸ್ಟ್ ಮಾಡೋದು, ಟೀಮ್ ವರ್ಕ್ ಮಾಡೋದು ಯಾವ ತರ, ಲೀಡರ್ ಅಂದ್ರೆ ಯಾರು, ಇದ್ರ ಬಗ್ಗೆನೂ ಕೂಡ ಅಷ್ಟೇ ನಮಗೆ ಟ್ರೈನಿಂಗ್ ಕೊಡ್ತಾ ಬಂದ್ವಿ. 3 night 4 days ಸ್ಟಾರ್ ಹೋಟ್ಲ್ಗಳಲ್ಲಿ ಅಮೌಂಟ್ ಎಲ್ಲ ನಾವು ಫೀಸ್ ಎಲ್ಲ ಕಟ್ಟಿ ಹೋಗಿ 3 night 4 days ಕುತ್ಕೊಂಡು ಕಲ್ತ್ವಿ. ನಾವು ನಿದ್ದೆ ತ್ಯಾಗ ಮಾಡಿದ್ವಿ, ಊಟ ತ್ಯಾಗ ಮಾಡಿದ್ವಿ, ಮನೆ ತ್ಯಾಗ ಮಾಡಿದ್ವಿ, ಮನೆಗಳು ಬಿಟ್ಬಿಟ್ವಿ. ಯಾಕೆ ಅಂತ ಹೇಳಿದ್ರೆ 3 ವರ್ಷದಲ್ಲಿ ನನ್ನ ಲೈಫ್ ಏನ್ ಆಗ್ಬೇಕು ಅಂತ ಹೇಳಿ ನಾನು ಒಂದು ಗುರಿ ಇಟ್ಕೊಂತ ಬಂದೆ. ಕಂಪನಿ ಸ್ಟಾರ್ಟ್ ಮಾಡುವಾಗ ರಿಯಲಿ ನನ್ನ ಲೈಫ್ ಮೈನಸ್ ಲೆವೆಲ್ ನಂದು. ನಿಜವಾಗ್ಲೂ ಇದು ತುಂಬಾ ಜನ ಗೊತ್ತಿದೆ. ನನ್ನ ಲೈಫ್ ಸ್ಟೋರಿ ಹೇಳ್ತಾ ಹೋದ್ರೆ ನೀವೆಲ್ಲ ಕಣ್ಣೀರ್ ಹಾಕ್ತೀರಾ. ಆ ಲೆವೆಲ್ ಅಲ್ಲಿ ಇವತ್ತು ನನ್ನ ಲೈಫ್ ಅಲ್ಲಿ ಮೈನಸ್ ಲೆವೆಲ್ ಅಲ್ಲಿ ಆಗ್ಬಿಡ್ತು. ಬಾಡಿಗೆ ಇದ್ದಂತ ಮನೆಗಳು ಆದೇಶ್ವರ ಸಂಸ್ಥೆ ಬಿಟ್ಟಾಗ ಯಾವ ತರದಲ್ಲಿ ನಮ್ದೆಲ್ಲ ಲೈಫ್ ಶೇಕಿಂಗ್ ಆಯ್ತು ಅಂತ ಹೇಳಿದ್ರೆ, ಅಂತ ಟೈಮಲ್ಲಿ ನಾವು MD ಸರ್ ನಮಗೆ ಕೈ ಹಿಡಿತಾ ಬಂದ್ರು. ನಾನು ಇದೀನಿ ನಿಮ್ ಜೊತೆಗೆ, ಯಾವುದೇ ಕಾರಣಕ್ಕೆ ಭಯ ಪಡಬೇಡಿ ಅಂತ ಹೇಳಿದ್ರು. ಅಂತ ಟೈಮಲ್ಲಿ ಬಾಡಿಗೆ ಬದ್ದಂತಹ ಇವತ್ತು ದುಡ್ಡು ನನಗೆ ಸ್ಟಾಪ್ ಆಗ್ಬಿಡ್ತು, ಎಲ್ಲ ಮನೆ ಲೀಸ್ ಆಯ್ತು. ಒಂದ್ ದೊಡ್ಡ ಸಮಸ್ಯೆಯಲ್ಲಿ ನಾನು ಯಾವ ತರ ಹೋದೆ ಅಂತ ಹೇಳಿದ್ರೆ, ಇರೋಂತ ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡಿದೆ, ಗೋಲ್ಡ್ ಬಿಡಿಸಕ್ ಆಗ್ತಾ ಇರ್ಲಿಲ್ಲ, ಸಂಘಗಳಲ್ಲಿ ಸಾಲ ಮಾಡ್ಬಿಟ್ಟೆ, ಸಂಘಗಳಲ್ಲಿ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಲಾಸ್ಟಿಗೆ ಕೊನೆಗೆ ಇದ್ದಂತ ಕಾರು ಸಮೇತ ನಾನು ಸೇಲ್ ಮಾಡ್ಬಿಟ್ಟೆ. ಒಂದ್ 10 ವರ್ಷದ ಹಿಂದೆ ಲೈಫ್ ಯಾವ ತರ ಅಂತ ಹೇಳಿದ್ರೆ, ಕಂಪ್ನಿ ಪ್ರಾರಂಭ ಆದಾಗ ಇಂಥ ಒಂದು ದೊಡ್ಡ ಸಮಸ್ಯೆಗಳು ಸಿಗಾಕೊಂಡ್ವಿ. ಒಂದ್ ಕಡೆಯಿಂದ ಟೀಮ್ ಬರ್ತಾ ಇರಲಿಲ್ಲ, ಒಂದ್ ಕಡೆಯಿಂದ ಐಡಿಯಾಸ್ ಗಳು ಬರ್ತಾ ಇರಲಿಲ್ಲ, ಒಂದ್ ಕಡೆಯಿಂದ ಇನ್ಕಮ್ ಬರ್ತಾ ಇರಲಿಲ್ಲ, ಟೀಮ್ ಸೆಟ್ ಆಗ್ತಾ ಇರಲಿಲ್ಲ, ಮೈಂಡ್ ಸೆಟ್ ಆಗ್ತಾ ಇರಲಿಲ್ಲ, ಫುಲ್ ಡಿಸ್ಟರ್ಬೆನ್ಸ್. ಲೈಫ್ ಏನಪ್ಪ ಏನ್ ಮಾಡೋದು ನಂಗೆ, ನನಗೆ ಆ ತರದಲ್ಲಿ ಒಂಥರ ಏನ್ ಮಾಡ್ಕೊಳ್ಳೋದು ಲೈಫಲ್ಲಿ ನಂಗೆ ಆಗ್ತಾ ಇದೆ. ಆದ್ರೆ MD ಸರ್ ಯಾವಾಗ್ಲೂ ಹೇಳೋರು, ಧೈರ್ಯ ಕಳ್ಕೊಂಡ್ಬೇಡಿ, ಪ್ಲಾನ್ ತುಂಬಾ ಚೆನ್ನಾಗಿದೆ, ನಾನ್ ನಿಮ್ ಒಟ್ಟಿಗಿದ್ದೀನಿ, ಧೈರ್ಯವಾಗಿ ನಿಂತ್ಕೊಳ್ಳಿ ಶೋಭಿನಾ, ಯಾವ್ದೇ ಕಾರಣಕ್ಕೆ ಭಯ ಪಡ್ಬೇಡಿ ಅಂತ ಹೇಳಿ ಇವತ್ತು ನನ್ಗೆ ಅಪ್ಲೈನ್ ಆಗಿ ನನ್ ಗುಲ್ನಾಸ್ ಮೇಡಮ್ ಮತ್ತೆ ನನ್ಗೆ MD ಸರ್ ಇರ್ಬೋದು, ದಿನ ಧೈರ್ಯ ತುಂಬ್ತಾ ಒಂದು ಮೀಟಿಂಗ್ ಬಿಡ್ತಾ ಇರಲಿಲ್ಲ. ನಾನು ಇವತ್ತು ಇಷ್ಟು ಗಟ್ಟಿಯಾಗಿ ಧೈರ್ಯವಾಗಿ ನಿಂತ್ಕೊಳ್ಳೋದಿಕ್ಕೆ ನನಗೆ ಬಲವಾಗಿ ನನಗೆ ಶಕ್ತಿ ತುಂಬಿದ್ದೆ ನನಗೆ BOP ಮೀಟಿಂಗ್ಗಳು, ಟ್ರೈನಿಂಗ್ಗಳು. ಆ ಟ್ರೈನಿಂಗ್ ಮೀಟಿಂಗ್ಗಳಲ್ಲಿ ಸ್ಟೋರಿಗಳು, ಇವತ್ತು ಮೀಟಿಂಗ್ಸ್ ಗಳಲ್ಲಿ ಕೊಟ್ಟಂತ ಪಾಯಿಂಟ್ಸ್ ಗಳಲ್ಲಿ ತಗೊಂತಾ ಯಾವ ತರದಲ್ಲಿ ರೆಡಿ ಆಗ್ತಾ ಬಂದ್ವಿ ಅಂತ ಹೇಳಿದ್ರೆ, ಒಂದು ದಿನ 2,500 ರೂಪಾಯಿ ನನ್ನ ಅಕೌಂಟಿಗೆ ಬಂದಾಗ ಅಷ್ಟು ಖುಷಿ ಆಯ್ತು. ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಯ್ತು ಅಂತ ಹೇಳಿ ರಿಯಲಿ ಹೇಳ್ತಾ ಇದೀನಿ. 2,500 ರೂಪಾಯಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು, ನಂತರ 2ನೇ ರ್ಯಾಂಕು, 3ನೇ ರ್ಯಾಂಕು, 4ನೇ ರ್ಯಾಂಕು, 6th ರ್ಯಾಂಕ್ ಅಲ್ಲಿ 2,10,000 ಬಂತು. ಅಲ್ಲಿ ನಮ್ಗೆ ಥೈಲ್ಯಾಂಡ್ ಅಚೀವ್ಮೆಂಟ್ ಆಯ್ತು. ಆ ಥೈಲ್ಯಾಂಡ್ ಅಚೀವ್ಮೆಂಟ್ ಆದಾಗ ಥೈಲ್ಯಾಂಡಿಗೆ ಕರ್ಕೊಂಡು ಹೋದಾಗ ಪಾಸ್ಪೋರ್ಟ್ ನಾವು ಮಾಡಿಸಿದ್ವಿ, ಆದ್ರೆ ರಿನ್ಯೂವಲ್ ಅದು ನಮಗೆ ಡೆಡ್ ಆಗ್ಬಿಟ್ಟಿತ್ತು. ಮತ್ತೊಂದ್ಸಲ ನಾವು ಫ್ಲೈಟ್ ಅಲ್ಲಿ ಕೂರ್ಬೋದು ಅಂತ ಹೇಳಿ ನಮ್ಮ ಕನಸುಗಳು ಚಿಗ್ರಿದ್ದೆ ನಮಗೆ V ಸ್ಟಾರ್ ಅಲ್ಲಿ. ಮತ್ತೊಂದ್ಸಲ ರಿನ್ಯೂವಲ್ ಮಾಡಿಸಿ ಆ ಪಾಸ್ಪೋರ್ಟ್ ಅಲ್ಲಿ ನಾವೆಲ್ಲ ಯಾವ ತರದಲ್ಲಿ ರೆಡಿ ಆದ್ವಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಬಿಡಿ ಲೈಫು V ಸ್ಟಾರ್ ಇವತ್ತಿಲ್ಲ ಅಂದಿದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಜೀವನ ಹೇಗ್ ನಡೀತಾ ಇತ್ತು. ಯಾರು ಇವತ್ತು ನಗಾಡ್ತಾ ಇದ್ರು ಜನ, 3 ವರ್ಷ ಕಂಪನಿ ಅಷ್ಟೇ ನಡೆಯೋದು, ಇದು 3 ವರ್ಷ ಅಷ್ಟೇ ನಡೆಯೋದು, ಕಂಪನಿ ಅಷ್ಟು ಈಸಿ ಅಲ್ಲ ನಡೆಸ್ಕೊಂಡು ಹೋಗೋದು ಅಂತ ಹೇಳಿ ಕಂಪನಿ ಬಗ್ಗೆ ಮಾತಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಲೆವೆಲ್ ತನಕನೂ ಮಾತಾಡಿದ್ದಾರೆ. ಆದ್ರೆ ನಾವು ಮಾತ್ರ ಗಟ್ಟಿಯಾಗಿ ನಿಂತ್ಕೊಂಡ್ವಿ. ಬೇರೆ ಕಾನ್ಸೆಪ್ಟ್ ನೋಡಕ್ ಹೋಗ್ಲಿಲ್ಲ, ಬೇರೆ ಯಾವುದೇ ಏನ್ ಮಾತಾಡ್ತಾ ಇದಾರೆ ಕಿವಿ ಮುಚ್ಕೊಂತ ಬಂದ್ವಿ. ನಾವು ಒಂದೇ ಒಂದು ಗುರಿ, ಒಂದೇ ಒಂದು ವಿಷನ್ ಇಟ್ಕೊಂಡು ಬಂದ್ವಿ, ಇದ್ರಲ್ಲಿ ಗೆಲ್ಲೇಬೇಕು, ಇದು ಹಾಗೆ ಆಗತ್ತೆ ಅಂತ ಹೇಳಿ ಸರ್ ಹೇಳ್ತಿದ್ದಾರೆ. ಇವ್ರ ಕೈ ಬಿಡಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಗುಣ ಇರುವಂತ, ಒಂದು ಶಕ್ತಿವಂತ ಇರುವಂತ, ಒಂದು ಒಳ್ಳೆ ಆಶೀರ್ವಾದ ಇರುವಂತ ಕೈಗಳ ಜೊತೆಗೆ MD ಸರ್ ಒಟ್ಟಿಗೆ ನಾವು ನಿಂತ್ಕೊಂಡಿದ್ದಕ್ಕೆ ರಿಯಲಿ ಫ್ರೆಂಡ್ಸ್ ಇವತ್ತು ತುಂಬಾ ಹೆಮ್ಮೆ ಅನ್ಸತ್ತೆ. 2021 ನಲ್ಲಿ ನಾನು ಏನ್ ಸ್ಯಾಂಟ್ರೋ ಕಾರ್ ಸೇಲ್ ಮಾಡಿ ಆ ದುಡ್ಡಲ್ಲಿ ಇವತ್ತು ಜೀವನ ನಡ್ಸೋದು ಯಾವ ತರ ಅಂತ ಹೇಳಿ ಇದ್ ಮಾಡಿದೆ. ಆದ್ರೆ V ಸ್ಟಾರ್ ಬಂದಾಗ ನನಗೆ ಎಷ್ಟು ಧೈರ್ಯ ಬಂತು ಅಂತ ಹೇಳಿದ್ರೆ, ತುಂಬಾ ಕಮಿಟ್ಮೆಂಟ್ ಅಲ್ಲಿದ್ದೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ಯಾವಾಗ್ಲೂ ಹೇಳ್ತಾರೆ ಸಾಲ ಇದ್ರೆ ಸಾಲ ತೀರಿಸ್ಬೇಡಿ, ಆ ಸಾಲದ ಮಧ್ಯದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಫಸ್ಟ್ ಖರ್ಚು ಮಾಡ್ಕೊಳ್ಳಿ ಅಂತ ಹೇಳಿ. ನನಗೆ ಅಷ್ಟು ದೊಡ್ಡ ಸಮಸ್ಯೆ, ಒಂದು 10-15 ಲಕ್ಷ ತನಕ ನನ್ನ ಕಮಿಟ್ಮೆಂಟ್ ಅಲ್ಲಿ ನನಗೆ ಕಟ್ಟೋದಕ್ಕೆ ಕಷ್ಟ. ಯಾವ ತರದಲ್ಲಿ ನಾನು ನಿಭಾಯಿಸ್ಬೇಕು, ಅದು ಯಾವ ತರ ತೀರಿಸ್ಬೇಕು ಅನ್ನೋದೇ ಕಷ್ಟ ಆಗ್ತಾ ಇತ್ತು. ಅಂತರ ಮಧ್ಯದಲ್ಲಿ ನನಗೆ ಗುಲ್ನಾಸ್ ಮೇಡಮ್ ಹೇಳಿದ್ರು, ಇಲ್ಲ ಇವಾಗ ನನಗೆ ನನ್ನ ಹತ್ರ ಕಾರ್ ಇದೆ, ಆದ್ರೆ ಜನ ಇವತ್ತು ಏನೋ ಮಾಡ್ತಾ ಇದ್ರು, ಏನೋ ಇವತ್ತು ಲಾಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಜನದ ಬಾಯಿಗಿದಾಗ ಬೇಡ, ನೀವು ಕಾರ್ ತಗೊಳ್ಳಿ ಅಂತ ಹೇಳಿದ್ರು. ಕೇವಲ 5,000 ರೂಪಾಯಿ ನಾನು ಅಮೌಂಟ್ ಇಟ್ಕೊಂಡು ಮಂಗಳೂರು ಶೋರೂಮ್ ಅಲ್ಲಿ ಹೋಗಿ ನಾನು ಅಡ್ವಾನ್ಸ್ ಅಮೌಂಟ್ ಹಾಕಿ ಕಾರ್ ಬುಕಿಂಗ್ ಮಾಡಿದೆ.
ಆ ಕಾರ್ ಬುಕ್ಕಿಂಗ್ ಮಾಡುವಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ, ನಂತರ ಆ ದುಡ್ಡು ಮತ್ತೆ ನಾನು ಡೌನ್ ಪೇಮೆಂಟ್ 1.5 ಲಕ್ಷ ಕಟ್ಟೋದಿಕ್ಕೆ ಅದೇನ್ ಮಾಡಿದೀನಿ ನನಗೆ ಗೊತ್ತಿದೆ. ರಿಯಲಿ ಆ 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಸಿಗ್ನೇಚರ್ ಮಾಡಿ ನನ್ನ ಹೆಸರಲ್ಲಿ ಮತ್ತೆ ಕಾರ್ ತಗೊಂಡಾಗ, ಮಂಗಳೂರಿಂದ ಇಲ್ಲಿ ತನಕ ಕಾರ್ ಬರುವಾಗ ಅದೆಷ್ಟು ಖುಷಿ ಅಂತ ಹೇಳಿದ್ರೆ ಜೀವನದಲ್ಲಿ ಖುಷಿ ಆಯ್ತು. ನಾನು ಹೇಳ್ತಾ ಇದ್ದೆ 2021 ಅಲ್ಲಿ ರೆಡ್ ಕಲರ್ ಕಾರ್ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ಸರ್, ಇದು ನನ್ನ ಜೀವನದ ಗುರಿ ಅಂತ ಹೇಳಿ ಸರ್ ಹತ್ರ ಹೇಳ್ತಾ ಇದ್ದೆ. ಅದೇ ತರ ಸಾಲ ಇದ್ರೂನು ಫಸ್ಟ್ ನಾನು ಕಾರ್ ತಗೊಂಡಿದ್ದು 2 ವರ್ಷದಲ್ಲಿ. ಫ್ರೆಂಡ್ಸ್, ಇದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 10 ರಿಂದ 15 ಲಕ್ಷ ಸಾಲ ಇದ್ದಂತ ನನಗೆ ಸಾಲ ಆ ಕಾರೇ ನನಗೆ ತೀರಿಸ್ಕೊಡ್ತು. ನನಗೆ ತಗೊಂಡು ಆ ಕಾರು ತಮಿಳ್ನಾಡು ಕೇರಳ ಬಾರ್ಡರ್ ಇವತ್ತು ಇಲ್ಲಿ ತನಕ ಹುಬ್ಳಿ ಧಾರವಾಡ ತನಕ ವರ್ಕ್ ಮಾಡಿ ಇಡೀ ಕರ್ನಾಟಕದಲ್ಲಿ ಟೀಮ್ ಎಲ್ಲ ಮಾಡ್ಕೊಂಡ್ವಿ. 2 ವರ್ಷದಲ್ಲಿ ಯಾವ ತರ ರ್ಯಾಂಕ್ ಆಯ್ತು ಅಂತ ಹೇಳಿದ್ರೆ, ವರ್ಕ್ ಮಾಡ್ತಾ 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 6th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್, 9th ರ್ಯಾಂಕ್, ಡೈಮಂಡ್ ಆಗಿದೆ ಗೊತ್ತಾಗ್ಲಿಲ್ಲ. ಆ ಬಂದಂತ ದುಡ್ಡಲ್ಲಿ ನಾನು ಟೋಟಲ್ ಲೋನ್ ಇದ್ದಿದ್ದು 3-4 ಲಕ್ಷ, ನಾನು ಒಟ್ಟಿಗೆ ಬಂದಂತ ದುಡ್ಡಲ್ಲಿ ನಾನು ಲೋನ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. ನಂತರ ಮತ್ತೆ ಏನ್ ತಗೋಬೇಕು ಅಂತ ಹೇಳಿ ಮನೆ ಲೀಸಿಗಿದ್ದನ್ನು ಎಲ್ಲಾನು ಕೂಡ ಅಷ್ಟೇ ಕ್ಲಿಯರ್ ಮಾಡ್ಕೊಂತ ಇವತ್ತು ಸುಮಾರು ಯಾವ ಲೆವೆಲ್ ಅಲ್ಲಿ ಲೈಫ್ ಆಗಿದೆ ಅಂತ ಹೇಳಿದ್ರೆ ರಿಯಲಿ ಇವತ್ತು ಸಖತ್ ಖುಷಿ ಆಗತ್ತೆ. ಒಂದ್ ಬ್ರಾಂಡೆಡ್ ಲೆವೆಲ್ ನಾವು ಬಟ್ಟೆಗಳು ಹಾಕ್ತಾ ಇದ್ವಿ, ಬ್ರಾಂಡೆಡ್ ಲೆವೆಲ್ ಇವತ್ತು ವ್ಯಾನಿಟಿ ಬ್ಯಾಗ್ ಗಳಿರ್ಬೋದು, ಬ್ರಾಂಡೆಡ್ ಲೆವೆಲ್ ಸ್ಲಿಪ್ಪರ್ ಗಳಿರ್ಬೋದು ಹಾಕ್ತಾ ಇದ್ವಿ. ಬ್ರಾಂಡೆಡ್ ಲೆವೆಲ್ ಮೊಬೈಲ್ ತಗೊಂಡ್ಬೇಕು ಅಂತ ಹೇಳಿ ನನಗೆ ಯಾವಾಗ್ಲೂ ಕೂಡ ಅಷ್ಟೇ ಸರ್ ಹೇಳ್ತಾ ಇದ್ರು, ನೋಡ್ರಿ ಒಂದ್ ಕೈಯಲ್ಲಿ ಆಪಲ್ ಮೊಬೈಲ್ ಒಂದ್ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡಿದ್ರೆ ನೆಟ್ವರ್ಕ್ ಅಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಇಯರ್ ನಾನು ಇವತ್ತಿಗೆ 1 ವರ್ಷ ಆಯ್ತು ನನ್ನ ಮೊಬೈಲ್ ತಗೊಂಡು, ಐಫೋನು 1.5 ಲಕ್ಷದ ನನ್ನ ಮೊಬೈಲ್ ಪರ್ಚೇಸ್ ಮಾಡಿದೆ, ಅದು V-Star ಇಂದಾನೆ. ನಂತರ ಇವತ್ತು ರಿಯಲಿ 2,500 ರೂಪಾಯಿಯಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು, ಒಂದು ಬೋನಸ್ ಇನ್ಕಮ್ ಡಬಲ್ ಡೈಮಂಡ್ ರ್ಯಾಂಕ್ ಅಲ್ಲಿ ಒಂದು ಬೋನಸ್ ಇನ್ಕಮ್ 22 ಲಕ್ಷ ಫ್ರೆಂಡ್, 1 ವಾರ ಚೆಕ್. ಆಲ್ರೆಡಿ ಇನ್ಕಮ್ ಕಂಪ್ಲೀಟ್ ಆಗಿ ಇವತ್ತು ರ್ಯಾಂಕ್ ಕಂಪ್ಲೀಟ್ ಆಗಿ ಇನ್ಕಮ್ ಹೋಲ್ಡ್ ಮಾಡಿ ಸರ್ ನಾನು ಅದರಲ್ಲೇ ಕಾರ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಒನ್ ಟೈಮಲ್ಲಿ 2,000 ರೂಪಾಯಿ ಬಂದ್ರೆ ಸಾಕು, 3,000 ರೂಪಾಯಿ ಬಂದ್ರೆ ಸಾಕು, 10,000 ರೂಪಾಯಿ ಬಂದ್ರೆ ಸಾಕು, ದುಡ್ಡು ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. 0 ಮೈನಸ್ ಅಲ್ಲಿ ತೆಗೆದ್ಬಿಟ್ಟು ಖರ್ಚು ಮಾಡ್ಕೊಂತಾ ಇದ್ವಿ. ಆದ್ರೆ ಇವತ್ತು V-Star ಯಾವ ಲೆವೆಲ್ ಅಲ್ಲಿ ಬೆಳೆಸಿದೆ ಅಂತ ಹೇಳಿದ್ರೆ 22 ಲಕ್ಷ ಇವತ್ತು ಬೋನಸ್ ಇನ್ಕಮ್ ಬಂದಿದ್ರು ಸರ್ ಆ ದುಡ್ಡಲ್ಲಿ ನಾನ್ ಲಕ್ಸುರಿ ಕಾರ್, ನೀವೇನ್ ಹೇಳ್ತಾ ಇದೀರಾ ಸರ್, ಯಾವ ಬ್ರ್ಯಾಂಡ್ ಹೇಳ್ತೀರಾ ಸರ್, ನಾವೇನೇ ತಗೊಂಡ್ರು ಸರ್ ಹತ್ರ ಇವತ್ತು ಕಮಿಟ್ಮೆಂಟ್ ಇಲ್ದಲೆ ನಾವು ತಗೊಳ್ಳೋದೇ ಇಲ್ಲ. ನೆನ್ನೆ ಹೋಗಿ ಉವೇಸ್ ಸರ್ ಹತ್ರ ಮಾತಾಡಿ ಕಲರ್ ನೋಡ್ಬಿಟ್ಟು ರಿಯಲಿ ಹೇಳ್ತಾ ಇದೀನಿ ಫ್ರೆಂಡ್ಸ್, ನಿಮ್ ಕಿವಿ, ನಿಮ್ ಕಣ್ಣು, ನಿಮ್ ಹಾರ್ಟ್ ಗಟ್ಟಿ ಇಟ್ಕೊಳ್ಳಿ. ಒಂದ್ ಲೇಡೀಸ್ ಕರೋಡ್ ಪತಿ ಅಂತ ಪತಿ ಹೆಸರು ಕೊಡ್ಬೋದು, ಕರೋಡ್ ಪತ್ನಿ ಅದು ನಾನು V-Star ಅಲ್ಲಿ ಆಗಿದ್ದೀನಿ. ಡೈಮಂಡ್ ಆಗಿದ್ದೀನಿ, ಡಬಲ್ ಡೈಮಂಡ್ ಆಗಿದ್ದೀನಿ, ಈಗ ರೂಬಿ ಡೈಮಂಡ್ ಕಾಲಿಟ್ಟಿದ್ದೀನಿ. ಎಲ್ಲರೂ ರೂಬಿ ಡೈಮಂಡ್ ಆದ್ಮೇಲೆ ಲಕ್ಸುರಿ ಕಾರ್ ಪರ್ಚೇಸ್ ಮಾಡಿದ್ದಾರೆ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಕಂಪನಿಯ ಒಂದು ಹೆಡ್ ಆಫೀಸ್ ಓಪನ್ ಇದೆ. ನನ್ ಅವತ್ ಬರ್ತ್ಡೇ, ಅವತ್ತಿನ ದಿನಾನೇ ಇವತ್ತೇನ್ MD ಸರ್ ಹೇಳಿದ್ದಾರೆ ಲಕ್ಸುರಿ ಕಾರ್ ಇವತ್ತು 100% 1 ಕೋಟಿ 50 ಲಕ್ಷದ ಕಾರ್ ಏನಿದೆ ಅದು ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ. ಫಸ್ಟ್ V-Star ಅಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕರ್ನಾಟಕದಲ್ಲಿ, ಸೌತ್ ಅಲ್ಲಿ, ನಾರ್ತ್ ಅಲ್ಲಿ ತುಂಬಾ ಜನ ಇರ್ಬೋದು, ಸೌತ್ ಅಲ್ಲಿ ಅದು ಫಸ್ಟ್ ಹಿಸ್ಟ್ರಿ. ಮರ್ಸಿಡೀಸ್ ಬೆನ್ಸ್ ಇರ್ಬೋದು, RD ಇರ್ಬೋದು, ಇವತ್ತು BMW ಕಾರ್ ಇರ್ಬೋದು ತಗೊಂಡ್ಬೋದು ಅಂದ್ರೆ ಅದು V-Star ಇಂದ ಮಾತ್ರ. ಅದು ಜೆಂಟ್ಸ್ ಎಲ್ಲ ತಗೊಂಡಿದ್ದಾರೆ, ಜೆಂಟ್ಸ್ ಡೈಮಂಡ್ಸ್ ತಗೊಂಡಿದ್ದಾರೆ, ಜೆಂಟ್ಸ್ ರೂಬಿ ಡೈಮಂಡ್ ತಗೊಂಡಿದ್ದಾರೆ. ಇದು ಫಸ್ಟ್ ನಾನ್ ಕಮಿಟ್ಮೆಂಟ್ ಆಗ್ತಾ ಇದ್ದೀನಿ, ಫಸ್ಟ್ ಲೇಡೀಸ್ ನಾನು ಪರ್ಚೇಸ್ ಮಾಡ್ತೇನೆ. ಇದಕ್ಕೆಲ್ಲ ಸಪೋರ್ಟ್, ಇದಕ್ಕೆಲ್ಲ ಸಾಥ್ ಕೊಟ್ಟಂತಹ ನನ್ನ ಆಲ್ ಟೀಮ್, ನನ್ನ ಆಲ್ ಅಪ್ಲೈನ್ಸ್ ಎಲ್ಲ ಇವತ್ತು ರೂಬಿ ಡೈಮಂಡ್ ಅವರೆಲ್ಲ ಮುಂದೆ ಹೋಗಿದ್ದಕ್ಕೆ ಧೈರ್ಯ ಬಂದಿದ್ದು, ಅವರೆಲ್ಲ ರ್ಯಾಂಕ್ ಪಾಸ್ ಆಗಿದ್ದಕ್ಕೆ ನಮಗೆ ಧೈರ್ಯ ಬಂದಿದೆ. ಇವತ್ತು ಅವರೆಲ್ಲ ಮಾತುಗಳಿರ್ಬೋದು, ಟ್ರೈನಿಂಗ್ಗಳಿರ್ಬೋದು, ಸ್ಪೀಚ್ಗಳಿರ್ಬೋದು, ಎಲ್ಲರ ಇವತ್ತು ಪಾತ್ರಗಳಿದೆ. ಅದಕ್ಕೆ ಗೆಲ್ಸಿದಂತ ನನ್ನ ಟೀಮ್ ಇರ್ಬೋದು, ನನ್ನ ಅಪ್ಲೈನ್ ಇರ್ಬೋದು, ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಇವತ್ತು ಆ ಕಾರ್ ತಗೊಳ್ಳೋದಿಕ್ಕೆ ತುಂಬಾ, ನಾನು ಕೂಡ ಅಷ್ಟೇ ನೆನ್ನೆ ಹೋಗಿ ಕಾರ್ ನೋಡದೆ ಉವೇಸ್ ಸರ್ ತೋರಿಸಿದ್ರು. ರಿಯಲಿ ನೆನ್ನೆಯಿಂದ ಮನೇಲಿ ಯಾವ ತರ ಅಂತ ಹೇಳಿದ್ರೆ ಕಾರ್ ಈ ಕಲರು, ಕಾರ್ ಆ ಕಲರು, ಈ ತರ ತಗೊಂಡಲ್ಲ ಆ ತರ ನೋಡಿ. ಎಲ್ಲಿ ಇವತ್ತು 2,000 ರೂಪಾಯಿ ಖರ್ಚು ಮಾಡಕ್ಕೆ ಯೋಚನೆ ಮಾಡಿದಂತಹ ಲೇಡೀಸು ಇವತ್ತು ಲಕ್ಷ ಗಟ್ಲೆ ಅದು ಬ್ರಾಂಡೆಡ್ ಕಾರ್ ಫುಟ್ಪಾತ್ ಅಲ್ಲಿ ನಿಲ್ಸುವಂತ ಒಂದು ಅವಕಾಶ ಇವತ್ತು ಸಿಕ್ತು ಅಂದ್ರೆ ಅದು V-Star ಇಂದ ಮಾತ್ರ ಸಾಧ್ಯತೆ. ಆ ಧೈರ್ಯ ಇವತ್ತು ಎಲ್ಲರಲ್ಲೂ ಬರ್ಲಿ. ಎಲ್ಲರೂ ಕೂಡ ಅಷ್ಟೇ ಇವತ್ತು ಧೈರ್ಯವಾಗಿ ವರ್ಕ್ ಮಾಡಿ, ವರ್ಕ್ ಮೀಟಿಂಗ್, ಎಜುಕೇಶನ್ ಕಡೆ, ಟ್ರೈನಿಂಗ್ ಕಡೆ ಗಮನ ಕೊಡಿ. ಇದಕ್ಕೆಲ್ಲ ಇವತ್ತು 1 ಕೋಟಿ ತನಕ ನಾನು V-Star ಅಲ್ಲಿ ಇವತ್ತು ಸಂಪಾದನೆ ಮಾಡಿದೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಇಲ್ಲಿ ಕೊಟ್ಟಂತ ಒಂದು ಸಿಸ್ಟಮ್, ಒಂದು ಪ್ಲಾಟ್ಫಾರ್ಮ್ ಇದ್ ಬಿಟ್ಟು ನಾನು ವರ್ಕ್ ಮಾಡಿಲ್ಲ. ಏನ್ ಅಪ್ಲೈನ್ಸ್ ಹೇಳಿದ್ರು ಆ ರೂಲ್ಸ್ ಆ ಗೆರೆ ಇವತ್ತಿಗೂ ದಾಟದಲ್ಲೇ ಕೆಲಸ ಮಾಡಿದಕ್ಕೆ ಮಾತ್ರ ನನ್ ಗೆಲ್ಲಕ್ ಸಾಧ್ಯತೆ ಆಯ್ತು ಅಂತ ಹೇಳ್ತಾ ಇಷ್ಟೋ ತನಕ ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಗೆಲ್ಲರಿಗೂ ಒಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. Thank you so much madam, thanks a lot. Your golden words really great madam. ನೀವು ನಮ್ಗೆಲ್ಲ ಇನ್ಸ್ಪಿರೇಷನ್ ಆಗಿದ್ದೀರಾ. ನಿಮ್ಮನ್ನ ನೋಡಿ ನಾವು ಕೂಡ ಅಷ್ಟು ಬೆಳೀತಾ ಇದೀವಿ. ರಿಯಲಿ ಗ್ರೇಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುಲ್ನಾಸ್ ಮೇಡಮ್ಗೂ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಗೋಲ್ಡನ್ ವರ್ಡ್ಸ್ ಕೊಟ್ಟಿದ್ದೀರಾ. ಎಲ್ಲಾ ಲೇಡೀಸ್ ಅವರು ನನ್ನ ಪ್ರಕಾರ ಇನ್ಮೇಲಿಂದ
ಬರೀ ಹಾರ್ಡಿ ಬೆನ್ಸು ಅದೇ ಕಾಣ್ತಾರೆ. ಗೋಲ್ಡನ್ ಓಡ್ಸಿಟ್ಟು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಅ ಲಾಟ್.